You are the best dad in the world. Thank you, Pa. I really love you. ಏನಪ್ಪ ಹೇಳ್ತಾ ಇದೆಯಾ? ಏನಿದೆಲ್ಲ? ಅಪ್ಪ, I'm telling the fact, Pa. ನನಗೋಸ್ಕರ ನೀವು ಏನೇನೋ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಎಷ್ಟು ಅವಮಾನಗಳನ್ನ ಸಹಿಸ್ಕೊಂಡಿದ್ದೀರ ಅಂತ ನನಗೆ ಗೊತ್ತಪ್ಪ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀರ. ವಿಜಯ್, ನೋಡು, ಡೋಂಟ್ ಬಿ ಸೋ ಎಮೋಷನಲ್ ಅಪ್ಪ. ಜೀವನ ಅಂದಮೇಲೆ ಸಮಸ್ಯೆ ಸವಾಲುಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ಹೇಗೆ ಕ್ಲಿಯರ್ ಮಾಡೋದು ಅನ್ನೋದು ನಮ್ಮ ಕೈಲಿ ಇರುತ್ತಪ್ಪ. ಸರ್, ನಾನು ಸತ್ಯಜಿತ್ ಶಬೀರ್ ಅಂತ, ಫಿಲ್ಮ್ ಬುಲೆಟ್ ಡೈರೆಕ್ಟರ್, ಪ್ರೊಡ್ಯೂಸರ್. ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಓಕೆ, ನೋಡಿದ್ರೆ ನೀವು ಕ್ರೌಡ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು. ನಮ್ಮ ಕ್ಯಾಮ್ರಾಮನ್ PVR ಸ್ವಾಮಿ ಅಂತ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸಿನಿಮಾಯಲ್ಲಿ. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಈ ಸಿನಿಮಾನ ಪ್ರೋತ್ಸಾಹ ಕೊಟ್ಟೆಲ್ಲ ಕನ್ನಡ ಸಿನಿಮಾ ಚೆನ್ನಾಗಿ ಓಡಬೇಕು ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಸಿನಿಮಾ ಥಿಯೇಟರ್ಲ್ಲಿ ನೋಡಿ. ಸಣ್ಣ ಸಿನಿಮಾ ಬಹಳ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆಲಿ ನೋಡ್ಬೋದು ಸಿನಿಮಾ. ಆ ಥರ ಸಿನಿಮಾ ಸೆಂಟಿಮೆಂಟ್ ಇದೆ, ಎಮೋಷನ್ ಇದೆ, ಆಕ್ಷನ್ ಇದೆ, ಎಲ್ಲ ಇದೆ. ಥ್ರಿಲ್ಲರ್ ಮಂಜು ಸರ್ ಒಂದು ಆಕ್ಷನ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಬಂದಿದೆ. ಧರ್ಮ ಕಿಸ್ದಿರಾಜ್, ನಮ್ಮ ಭವ್ಯ ಮೇಡಮು, ಶೋಭರಾಜ್ ಸರ್, ಆಮೇಲೆ ಹೀರೋಯಿನ್ ಬಾಂಬೆಯಿಂದ ಬಂದಿದ್ದಾರೆ, ಬಂದು ಮಾಡಿದ್ರು. ಭಾಳ ಚೆನ್ನಾಗಿ ಮಾಡಿದ್ರು. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಪ್ಲೀಸ್ ದಯವಿಟ್ಟು ಸಿನಿಮಾ ನೋಡಿ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಸಿನಿಮಾ. ಇಲ್ಲ, ಯಾರು ಹೊಸಬರಿಲ್ಲ ಸರ್, ಎಲ್ರು ಕರ್ನಾಟಕದವರು. ಇದರಲ್ಲಿ ಧರ್ಮ ಕೀರ್ತಿರಾಜ್ ಆ ಥರದ ಒಂದು 30 ಸಿನಿಮಾ ಮಾಡಿದ್ದಾರೆ ಅವರು. ಆಮೇಲೆ ಶೋಭರಾಜ್ ಸರ್, ಭವ್ಯ ಮೇಡಮ್, ಆ ಕಾಲತ್ತು ಹೀರೋಯಿನ್ ಅವರು, ಹೇಮಮಾಲಿನಿ ತರ, ಹಿಂದಿ ಹೇಮಮಾಲಿನಿ ತರ ಅವರು. ಆಮೇಲೆ PVR ಸ್ವಾಮಿ ಸರ್ ಟೆಕ್ನಿಷಿಯನ್, ಇವರು 55 ಸಿನಿಮಾ ಮಾಡಿದ್ದಾರೆ ಆಸ್ ಎ ಕ್ಯಾಮ್ರಾಮನ್. ಎಲ್ರು ಇರೋ ಟೆಕ್ನಿಷಿಯನ್ಸ್ ಎಲ್ರು ಕನ್ನಡದವರು, ಯಾರು ಬಾಂಬೆಯಿಂದ ಇಲ್ಲ. ಬಾಂಬೆಯಿಂದ ಆ ಹುಡುಗಿ ಬಂದಿದ್ದು, ಇನ್ನೊಂದು ಹುಡುಗಿ ಬಂದಿದ್ದು ಬಾಂಬೆಯಿಂದ. ಬೇರೆ ಎಲ್ಲ ಕರ್ನಾಟಕ ಆರ್ಟಿಸ್ಟ್ ಇಲ್ಲ ಮಾಡಿರೋದು. ಸಂಗೀತ ಬಂದು ನಮ್ಮ ರಾಜ್ ಭಾಸ್ಕರ್ ಅಂತ. ರಾಜ್ ಭಾಸ್ಕರ್ ಬಂದು ಒಂದು 150 ಸಿನಿಮಾಸ್ ಅಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅವ್ರು ಮಾಡಿದ್ದಾರೆ. ಸಾಂಗ್ಸ್ ಬಹಳ ಚೆನ್ನಾಗಿ ಬಂದಿದೆ, ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಎಲ್ರು ನೋಡಿ ಪ್ರೋತ್ಸಾಹ ಕೊಡಿ ಕನ್ನಡ ಸಿನಿಮಾಗೆ. ಕನ್ನಡ ಸಿನಿಮಾ ಓಡಬೇಕು, ಅದೇ ನಾನು ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಪ್ಲೀಸ್ ಕಮ್ ಟು ದ ಥಿಯೇಟರ್, ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ನನ್ನ ಹೆಸರು ಬಂದು PVR ಸ್ವಾಮಿ ಅಂತ. ನಂದು 50ನೇ ಸಿನಿಮಾ ಇದು ರಿಲೀಸ್ ಆಗ್ತಾ ಇರೋದು. ನಾನು ಟೋಟಲ್ 53 ಸಿನಿಮಾ ಮಾಡಿದ್ದೀನಿ. ನಂದು 50ನೇ ಸಿನಿಮಾ ರಿಲೀಸ್ ಆಗ್ತಿದೆ. ನೆಕ್ಸ್ಟ್ 4th ಪೆನ್ ಡ್ರೈವ್ ಅಂತ ಒಂದು ಸಿನಿಮಾ 51ನೇ ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕುಂತ್ಕೊಂತ ನೋಡುವಂತ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ದಯವಿಟ್ಟು. ಸೊ ನಾನು ಟೆಕ್ನೋಮಾರ್ಕ್ ಅನ್ನೋ ಸಂಸ್ಥೆಯಲ್ಲಿ 20 ವರ್ಷ ಅಲ್ಲೇ ಕೆಲಸ ಮಾಡಿದ್ದೆ. ಹಾಗಾಗಿ ನನ್ನ ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಅವಾರ್ಡ್ಸ್, ನ್ಯಾಷನಲ್ ಅವಾರ್ಡ್ ಎಲ್ಲವೂ ಕೂಡ ಬಂದಿದೆ ಸರ್. ಮತ್ತೆ ಟೆಕ್ನಿಕಲಿ ನೀವು ಇಷ್ಟು ವರ್ಷ ನೀವು ಮಾಡಿದ್ರೆ ಇವೆಲ್ಲ ಅಪ್ಗ್ರೇಡ್ ಆಗಿದೆ. ಸರ್ ಟೆಕ್ನಾಲಜಿ ಅಪ್ಡೇಟ್ ಆದಾಗ ನಾವು ಅಪ್ಡೇಟ್ ಆಗ್ತಾನೆ ಹೋಗ್ತಿದ್ವಿ. ಆಮೇಲೆ ಈಗ ಏನು ಅಪ್ಡೇಟ್ ಆಗಿದೆ ಆ ಇದಕ್ಕೂ ಸಿನಿಮಾ ಮಾಡಿದ್ವಿ. ಇವೆಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿ 3 ಫೈಟ್ ಮಾಡಿದೀವಿ. ಸಾಂಗ್ ಇದೆ, ಗೋವಾದಲ್ಲಿ ಒಂದು ಸಾಂಗ್ ಮಾಡಿದೀವಿ. ಎಲ್ಲ ಸಾಂಗ್ ಚೆನ್ನಾಗಿ ಬಂದಿದೆ, ಫೈಟ್ ಚೆನ್ನಾಗಿ ಬಂದಿದೆ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬುಲೆಟ್ ಸಿನಿಮಾ ರಿಲೀಸ್ ಆಗ್ತದೆ, ರಾಜ್ಯಾದ್ಯಂತ ತಲೆ ಕಂಡಿದೆ. ಸೊ ಓಪನಿಂಗ್ ಜನ ಬಂದಿದ್ದಾರೆ, ತುಂಬಾ ನೋಡ್ತಾ ಇದೆ, ಸಿನಿಮಾ ನಡೀತಾ ಇದೆ. ಸೊ ವೇಟಿಂಗ್ ಫಾರ್ ರೆಸ್ಪಾನ್ಸ್. 12 ಗಂಟೆಗೆ ರೆಸ್ಪಾನ್ಸ್ ಗೊತ್ತಾಗುತ್ತೆ. ಚೆನ್ನಾಗಿತ್ತು ವರ್ಕಿಂಗ್ ವಿತ್ ಶಬೀರ್ ಸರ್, ಒಂದು ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು, ಹಾಗೂ ನಿಮ್ಮ ಕ್ಯಾಮರಾಮನ್ PVR ಸ್ವಾಮಿ ಸರ್ ಜೊತೆ ಕೆಲಸ ಮಾಡೋದು. ಐ ಥಿಂಕ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನೋಡೋಣ ಜನ ಯಾವ ತರ ರಿಸೀವ್ ಮಾಡ್ತಾರೆ ಸಿನಿಮಾನ. ಒಂದೊಳ್ಳೆ ಆಕ್ಷನ್ ಪ್ಯಾಕ್ಟ್, ಟೈಟ್ಲ್ ಹೇಳ್ದಂಗೆ ಬುಲೆಟ್. ಸೊ ಒಂದು ಆಕ್ಷನ್ ಓರಿಯೆಂಟೆಡ್, ಪ್ಲಸ್ ಸಾಂಗ್ಸ್, ಲವ್ ಸಾಂಗ್ಸ್.
ಅಂಡ್ ಒಂದ್ ಸೆಂಟಿಮೆಂಟ್, ಒಂದ್ ತಾಯಿ ಸೆಂಟಿಮೆಂಟ್, ಸೊ ಎಲ್ಲ ಇರತ್ತಂತ ಒಂದ್ ಸಿನಿಮಾ ಬುಲೆಟ್. ಸೊ ಜನ ರೆಸ್ಪಾನ್ಸ್ ನೋಡ್ಕೊಂಡು ನೋಡ್ಬೇಕು ಯಾವ ತರ ಇಷ್ಟಪಡ್ತಾರೆ. ಇಲ್ಲ, ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇದೆ ಇವಾಗ. ಮೊನ್ನೆ ಮಾದೇವ ರಿಲೀಸ್ ಆದ ತುಂಬಾ ಒಂದು ಒಳ್ಳೆ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕೈತೆ. ಅಂಡ್ ಸಂಜೀವ್ ಗೀತ ಆಗಿರ್ಬೋದು, ದಿಗಂತ ಸಿನಿಮಾ ಆಗಿರ್ಬೋದು. ಸೊ ಐ ಥಿಂಕ್ ಎಲ್ಲರೂ ಕೇಳ್ಕೊಳ್ಳೋದು ಅದೇ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಕನ್ನಡಕ್ಕೆ ಇನ್ನೂ ಥಿಯೇಟರ್ಸ್ ಗಳನ್ನ ಕೊಡಿ, ಆದ್ಯತೆ ಕೊಡಿ ಅಂತ. ಸೊ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಪ್ರೇಕ್ಷಕರಿಗೂ ಅಷ್ಟೇ, ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಬಂದು ಸಿನಿಮಾನ ನೋಡಿ, ಒಳ್ಳೊಳ್ಳೆ ಸಿನಿಮಾ ಬಂದಾಗ ನೋಡಿ. ಅಂಡ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿ. ತಾವು ಮತ್ತೆ ಡೈರೆಕ್ಟರ್ ಸರ್ ಮಗ ಮತ್ತು ತಂದೆ ರೋಲ್ ಮಾಡಿದ್ದೀರಾ, ಅದ್ರೊಳಗೆ ಏನೇನು ಇಷ್ಟಪಡ್ತೀರಾ ತಾವು? ಒಂದು ಚೆನ್ನಾಗಿರುತ್ತೆ, ಒಂದು ಫಾದರ್ ಅಂಡ್ ಸನ್ ಸೆಂಟಿಮೆಂಟ್ ಅನ್ನೋದು, ಒಂದು ತಾಯಿ ಸೆಂಟಿಮೆಂಟ್, ಮಗನ್ ಸೆಂಟಿಮೆಂಟ್ ತರ ನೋಡಿದಿರಾ. ಸೊ ಇದು ಫಾದರ್ ಅಂಡ್ ಸನ್ ಸೆಂಟಿಮೆಂಟ್ ಯಾವ ತರ ಇರುತ್ತೆ, ಲೈಫ್ ಅಲ್ಲಿ ಏನಾದ್ರು ಒಂದು ಎಡುವುದ್ರೆ ಏನೇನಾಗುತ್ತೆ, ತಂದೆಯವರು ಯಾವ ತರ ಮಗನ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದು ಈ ಸಿನಿಮಾ ಒಂದು ಮೆಸೇಜ್. ಒಬ್ಬ ನಟನಾಗಿ ನಿಮ್ಗೆ ಅನ್ಸ್ತಾ ಇದೆ ಸಿನಿಮಾ ಖುಷಿ ಆಗುತ್ತೆ. ಪ್ರತಿಯೊಂದು ಸಿನಿಮಾನು ನನಗೆ ಬಹಳ ಸ್ಪೆಷಲ್. ಪ್ರತಿಯೊಬ್ಬರು ನಿರ್ಮಾಪಕರು, ನಿರ್ದೇಶಕರು, ಕ್ಯಾಮರಾ, ಪ್ರತಿಯೊಬ್ಬರು ವೆರಿ ಸ್ಪೆಷಲ್ ಟು ಮೀ. ಯಾಕಂದ್ರೆ ಸಿನಿಮಾ ಮಾಡೋದು ಈಸಿ ಅಲ್ಲ. ಇವತ್ತಿನ ಇದಕ್ಕೆ ಒಂದು ಸಿನಿಮಾ ಮಾಡ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ದುಡ್ಡು ಹಾಕೋಕೆ. ಬಟ್ ಅಂತ ಟೈಮಲ್ಲಿ ಬಂದು ಸಿನಿಮಾ ಮಾಡಿದಾಗ ಖಂಡಿತ ಅವ್ರಿಗೆಲ್ಲ ಒಳ್ಳೇದಾಗ್ಬೇಕಂತಾನೆ ನನ್ನ ಯಾವ್ದೋ ಒಂದು ಭಾವನೆ. ಮೆಸೇಜ್ ಅಂತ ಇರುತ್ತೆ ಈ ಸಿನಿಮಾದಲ್ಲಿ, ಸಮಾಜಕ್ಕೆ ಏನ್ ಮೆಸೇಜ್ ಮಾಡಬಹುದು? ಸಮಾಜಕ್ಕೆ ಮೆಸೇಜ್ ಇನ್ ದ ಸೆನ್ಸ್, ಪ್ರತಿಯೊಂದು ಸಿನಿಮಾನು ಐ ಥಿಂಕ್ ಮೆಸೇಜ್ ಓರಿಯೆಂಟೆಡ್ ಗಿಂತ ಒಂದು ತಂದೆ ಮಗನ ಬಾಂಧವ್ಯ, ಒಂದು ತಾಯಿ ಸೆಂಟಿಮೆಂಟ್, ಗಂಡ ಹೆಂಡತಿ ಮಧ್ಯದಲ್ಲಿ ಆಗೋ ಒಂದು ಎಪಿಸೋಡ್ ಲೈಫ್ ಅಲ್ಲಿ. ಸೊ ಈ ತರ ಎಲ್ಲ ಒಂದು ಪ್ರತಿಯೊಂದು ಅಂಶಗಳು ಯಾವ ತರ ಇರುತ್ತೆ. ಅಂಡ್ ಕೆಲವೊಂದು ನಿರ್ಧಾರಗಳು ಲೈಫ್ ಅಲ್ಲಿ ತಗೊಂಡಾಗ ಹೆಂಗಿರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಬುಲೆಟ್ ಸಿನಿಮಾ ಇದೆ. ಸರ್, ಈಗ PVR ಗಳಲ್ಲಿ ಕನ್ನಡ ಚಿತ್ರಗಳು ಜಾಸ್ತಿ ತೋರಿಸ್ತಾ ಇದ್ದೀನಿ. ಅಂತವರಿಗೆ ಏನ್ ಹೇಳಕ್ ಬಯಸ್ತೀರ? ಯಾಕಂದ್ರೆ ಕರ್ನಾಟಕದಲ್ಲಿ ಹಲವಾರು ಕೈಗಾರಿಕೆಗಳಿದೆ, ಮಲ್ಟಿಪ್ಲೆಕ್ಸ್ ಸಿನಿಮಾಗಳಿದೆ, ಹಿಂದಿ ತೆಲುಗು ಎಲ್ಲ ನಡೆಸ್ತಾರೆ. ಬಟ್ ಕನ್ನಡ ಚಿತ್ರಗಳು ಜಾಸ್ತಿ ಸೊ ಅದು ದೊಡ್ಡವರೆಲ್ಲ ಚೇಂಬರ್ ಮತ್ತೆ ಪ್ರತಿಯೊಬ್ಬರನ್ನ ಎಲ್ಲರೂ ಹೇಳಿದ್ದಾರೆ. ಸೊ ಇನ್ ಮುಂದೆ ಯಾವತ್ ಬೇಡ, ಯಾಕಂದ್ರೆ ಕನ್ನಡ ಸಿನಿಮಾಗೆ ಒಂದು ಆದ್ಯತೆ ಕೊಡಿ ಅಂತಾನು ಹೇಳಿದ್ದಾರೆ ಎಲ್ಲಾ ಕಡೆ. ಸೊ ಐ ಥಿಂಕ್ ಅದಕ್ಕೆ ಒಂದು ಎಲ್ಲರೂ ಸೇರ್ಕೊಂಡು ಒಂದು ಮಾತಾಡಿದ್ದಾರೆ. ಐ ಥಿಂಕ್ ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ ಅಲ್ಲ, ಐ ಥಿಂಕ್ PVR ಮತ್ತೆ ಇದೆಲ್ಲ ಆ ಥಿಯೇಟರ್ಸ್ ಗೆಲ್ಲ ಮಾತಾಡಿ ಮಲ್ಟಿಪ್ಲೆಕ್ಸ್ ಸಿನಿಮಾಗಳನ್ನ ಮಾತಾಡಿದ್ದಾರೆ. ಸೊ ಐ ಥಿಂಕ್ ಇನ್ ಮುಂದೆ ಐ ಥಿಂಕ್ ಇವಾಗ ಮೊನ್ನೆ ನಾನು ನೋಡಿದಾಗ ಐ ಥಿಂಕ್ ಮಾದೇವ ಸಿನಿಮಾ ವಿನೋದ್ ಅವ್ರ ಹತ್ರ ಮಾತಾಡಿದಾಗ, ವಿನೋದ್ ಪ್ರಭಾಕರ್ ಹತ್ರ ಮಾತಾಡಿದಾಗ ಅದು ಥಿಯೇಟರ್ಸ್ ಇನ್ಕ್ರೀಸ್ ಆಗೈತೆ. ಚೇಂಬರ್ ಹೋಗಿ ಮಾತಾಡಾದ್ಮೇಲೆ ಕೆಲವೊಂದು ಮಾಲ್ಸ್ ಗಳು ಮತ್ತೆ ಮಲ್ಟಿಪ್ಲೆಕ್ಸ್ ಗಳು ಇನ್ಕ್ರೀಸ್ ಆಗೈತೆ. ಸೊ ಐ ಥಿಂಕ್ ಎಲ್ಲ ಒಂದ್ ಕಡೆ ಅವ್ರಿಗೂ ಇವಾಗ ಅನ್ಸೋದು ಹೌದು ನಮಗೂ ಒಂದು ಇದು ಸ್ಥಾನ ಕೊಡ್ಬೇಕು ತಗೊಂಡಿದ್ದಾರೆ. ಸೊ ಒಳ್ಳೇದಾಗ್ಬೇಕು ಸರ್. ಎಲ್ಲ ಸೂಪರ್ ಆಗಿದೆ ಸರ್. ಸಾಂಗ್ ಎಲ್ಲ ಚೆನ್ನಾಗಿದೆ, ಸಾಂಗು ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ ಸರ್. ಅದು ಎಲ್ಲ ಸೂಪರ್ ಇದೆ ಸರ್. ಸಿನಿಮಾ ಓಟ ಎಲ್ಲ, ಸಾಂಗು, ಫೈಟಿಂಗ್ ಎಲ್ಲ ಚೆನ್ನಾಗಿದೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಅದರಲ್ಲೂ ನಮ್ಮ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ಅನಿಸ್ತೀನಿ. ಫೈಟಿಂಗ್ ಅಂತೂ ತುಂಬ ಅದ್ಭುತ ಆಗಿದೆ. ಕ್ಯಾಮ್ರಾ ವರ್ಕು ಸಹ ತುಂಬ ಚೆನ್ನಾಗಿದೆ. ನಮಗೆ ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ. ಸಂಗೀತಗಳು, ಸಾಹಿತ್ಯ ಎಲ್ಲ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ. ಫೈಟ್ ಆಗಲಿ, ತಾಯಿ ಸೆಂಟಿಮೆಂಟ್ ಆಗಲಿ, ಕೆಲವೊಂದು ಸೀನ್ಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿದೆ. ಎಲ್ಲರೂ ಬಂದು ಸಿನಿಮಾನ ದಯವಿಟ್ಟು ಥಿಯೇಟರ್ ನೋಡಬೇಕು ಅಂತ. ಇನ್ನೂ ಸ್ವಲ್ಪ ಕತೆ ಬಿಗಿಯಾಗಿರಬೇಕಾಗಿತ್ತು. ಆಮೇಲೆ ಜನ ಬಂದು ಥಿಯೇಟರ್ಗೆ ಸಿನಿಮಾ ನೋಡಬೇಕು. ನೋಡ್ಬೋದು ಸರ್, ನೋಡ್ಬೋದು ಅಂತಂದರೆ